ಇಲ್ಲ ಮೇಡಮ್, ದ್ವೇಷ ಅಂತ ಏನಿಲ್ಲ ಮೇಡಮ್ ಇಬ್ಬರ ಮಧ್ಯೆ. ಈಗ ಅದೇ ಈಗ ನಾನು ಮುಂಚೆನೂ ಹೇಳಿದೆ. ಮನೆಯಿಂದ ಆಚೆ ಬರ್ಬೇಕಾದ್ರೂ ಈಗ ಲಾಸ್ಟ್ ವೀಕು ನಾವೆಲ್ಲನೂ ಎಷ್ಟು ಏನಾರು ಒಬ್ಬರ ಬಗ್ಗೆ ಏನಾರು ಹೇಳ್ಬೇಕಂದ್ರೆ, ಈಗ ಅಶ್ವಿನಿ ಮೇಡಮ್ ನನ್ನ ಬಗ್ಗೆ ಒಂದಷ್ಟು ಹೇಳಿ, ಈ ಪತ್ರನೆಲ್ಲನು ಬೆಂಕಿಗೆ ಹಾಕೋದೈತೆ ನೋಡಿ. ಹೌದು. ನಾನು ಅವ್ರಿಗೆ ಏನೋ ಸಾರಿ ಕೇಳ್ಬೇಕಾದ್ರೆ ಈಗೇನೋ ಬರೆದ್ಬಿಟ್ಟು ಹಿಂಗೆ ನಿಮಗೆಲ್ಲ ರೇಗಿಸ್ದೆ, ಕಾಲು ಎಳೆದೆ, ಮಾತಾಡಿದೆ ಅಂದ್ಬಿಟ್ಟು ನಾನು ಬೆಂಕಿಗೆ ಹಾಕಿ ಹಗ್ ಮಾಡಿ ಇದು ಕೈ ಶೇಕ್ ಹ್ಯಾಂಡ್ ಎಲ್ಲ ಮಾಡ್ತೀವಿ. ಅವರುವೆ ಇಲ್ಲ ಗಿಲಿ ನಾನು ಮಾತಾಡೋ ಭರದಲ್ಲಿ ನಿನ್ನ ಬೈದೆ, ಇದೆಲ್ಲ ಮಾಡಿದ್ದೀನಿ, ಜಗಳಾಡಿದ್ದೀನಿ ನಿನ್ನ ಜೊತೆ ಅಂದ್ಬಿಟ್ಟು ಅವರು ಆ ವೀಕ್ ಇರೋದೇ ಅದಕ್ಕೆ. ನೀವು ಏನೇನು ತಪ್ಪು ಮಾಡಿದ್ದೀರಿ, ಏನೇನು ಸರಿ ಮಾಡ್ಕೋಬೇಕು ಅಂತ ಅಷ್ಟೆಲ್ಲ ಆಯ್ತದೆ. ಅಷ್ಟೆಲ್ಲ ಆದಮೇಲೆ ತುಂಬ ನೀವು ಲಾಸ್ಟ್ ವೀಕ್ ನೋಡಿದ್ರೆ ಅನ್ಸುತ್ತೆ, ತುಂಬ ಜಾಲಿಯಾಗಿರ್ತೀವಿ, ಎಂಜಾಯ್ ಮಾಡ್ತಾ ಇರ್ತೀವಿ. ಕೊನೆಗೆ ನಾನು ರಕ್ಷಿತಾ ಅವರು ಉಳ್ಕೊಂಡಾಗ್ಲೂ ದೇವ್ರಿಗೆ 3 ಜನನು ಗಂಧದ ಕಡ್ಡಿ ಎಸ್ಬಿಟ್ಟು, ಅವರೇ ಕರೀತಾರೆ ದೇವ್ರ ಪೂಜೆ ಮಾಡಿ ಅಂತ ಕರೆದ್ಬಿಟ್ಟು ಗಂಧದ ಕಡ್ಡಿ ಎಸ್ಬಿಟ್ಟು, ಯಾರೇ ಗೆದ್ದರೂ ಖುಷಿ ನನಗೆ, ಯಾರಾದರೂ ಗೆಲ್ಲಿ ಚೆನ್ನಾಗಿ ಆಡಿದ್ದೀರ, ನಾವು 3 ಜನ ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ಗ್ರೇಟ್ ಅದು. ಯಾರೇ ಗೆದ್ದರೂ ನನಗಂತೂ ಖುಷಿ ಆಯ್ತದೆ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಏನೋ ಹೇಳ್ಬಿಟ್ಟು ಓಕೆ. ಆಚೆ ಬಂದಿದ್ದು ನಾವು.